ದಲಿತರ ಹಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಕನ್ನ ಹಾಕಿದ್ದಾರೆ ಅಂತ ಉಡುಪಿಯಲ್ಲಿ ಎಂಎಲ್ಸಿ ರವಿಕುಮಾರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದಂತ ಅವರು, ಅಹಿಂದ ಚಾಂಪಿಯನ್ ದಲಿತರಿಗೆ ಮಹಾಘೋರ ಅನ್ಯಾಯ ಮಾಡಿದ್ದಾರೆ. 2 ವರ್ಷಗಳಲ್ಲಿ 25,000 ಕೋಟಿಗಿಂತ ಹೆಚ್ಚು ಎಸ್ಸಿ/ಎಸ್ಟಿಗಳಿಗೆ ಮೀಸಲಿಟ್ಟ ಹಣ ದುರ್ಬಳಕೆಯಾಗಿದೆ. ದಲಿತೋದ್ಧಾರಕ ಹಿಂದುಳಿದವರ ಉದ್ಧಾರಕನ ಕೆಲಸ ಇದೇನಾ ಅಂತ ಪ್ರಶ್ನಿಸಿದ್ದಾರೆ. 1 ಪೈಸೆ ತೆಗೆದಿಲ್ಲ. 25,144 ಕೋಟಿ ತೆಗೆದು ದಲಿತರಿಗೆ ಒಂದು ಮಹಾ ಅನ್ಯಾಯವನ್ನು ಮಾಡಿದ್ದಾರೆ. ಹೇಗೆ ಅಂಬೇಡ್ಕರ್ ಅವರಿಗೆ ಅವತ್ತು ಅನ್ಯಾಯ ಮಾಡಿದರು, ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ದಲಿತರಿಗೆ 25,144 ಕೋಟಿ ತೆಗೆದು ಅವ್ರಿಗೊಂದು ಪಂಗನಾಮ ಹಾಕಿದ್ದಾರೆ ಇವು ನಮ್ಮ ಚಾಂಪಿಯನ್ ಅವರು. ಅದಕ್ಕೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈಗ 7ನೇ ತಾರೀಕೇನು ಬಜೆಟ್ ಮಂಡನೆ ಮಾಡ್ತಾರೆ, ಯಾವುದೇ ಕಾರಣಕ್ಕೂ ಕೂಡ SC/ST ಮತ್ತು TSP SC/STಗಳ ಹಣವನ್ನು ಮುಟ್ಟಬಾರ್ದು. 24.1% ಹಣ ಏನು ತೆಗೆದಿಡ್ತೀವಿ, ಈ ಸಾರಿ ಸುಮಾರು 42 ಸಾವಿರ ಕೋಟಿಗಿಂತ ಹೆಚ್ಚಾಗತ್ತೆ. 4 ಲಕ್ಷ ಕೋಟಿ ಅಂತ ಹೇಳಿದರೆ ಸುಮಾರು 42 ಸಾವಿರ ಕೋಟಿ ಆಗತ್ತೆ. ಅದರೊಳಗಡೆ ದಲಿತರಿಗೋಸ್ಕರನೇ ಬಳಸ್ಬೇಕು ಅದನ್ನು, SC/STಗಳಿಗೆ ಅಂಥೇಳಿ ನಾವು ಆಗ್ರಹಪಡಿಸಿ ಇವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀವಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.